ಇವನ ಹೆಸರು ಚೊಂಚ ಅಂತ, ಇವನ ಹೆಸರು ಬಿರಕ ಅಂತ, ಇವನ ಹೆಸರು ವೆಲೆಕ್ಸ್ ನಾನು ನಿಮ್ಮ ವೆಲೆಕ್ಸ್. ಇವತ್ತು ನಾವು ಕೊಟ್ಟೂರಿಗೆ ಹೊಂಟಿವಿ. ಟೈಮು 9:30 ಆಗೈತಿ. ಒಂದ್ ರೌಂಡ್ ಟೀ ಬರ್ಸಿ ನೆಕ್ಸ್ಟ್ ಮಜ್ಜಿಗೆ ಕೊಡಕತ್ತಿದ್ರಂತ. ಮಜ್ಜಿಗೆ ಕುಡಿಯಕಂತ ಹೋದ್ವಿ. ಒಂದೊಂದು ಕೊಟ್ಟರು ಕುಡಿದ್ವಿ. ತಣ್ಣಗಾಯ ತೊಟ್ಟಿ ಮಜ್ಜಿಗೆ ಕೊಟ್ಟಿದ್ ಖುಷಿಗೆ ನಾನು ಹಿಂಗಂದೆ, ಮಜ್ಜಿಗೆ ಸಿಕ್ತಾವು. ಈ ಥರ ಹೆಜ್ಜೆಜ್ಜಿಗೂ ಎಲ್ಲ ಕಡೆಗೆ ಟೆಂಟ್ ಹಾಕ್ಬಿಟ್ಟು ಪ್ರಸಾದ ಕೊಡ್ತಾರೆ, ಆರಾಮಾಗಿ ಹೋಗ್ಬೋದು ಅಂತ. ನೀರು ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆರಾಮಾಗಿ ತಿನ್ಕೊಂಡು ಹೋಗ್ತಾ ಇರೋದು. ಹಂಗೆ ಸ್ವಲ್ಪ ಮುಂದೆ ಬಂದೆ. ಇಬ್ರು ಅಣ್ಣಗಳು ಸ್ಕೂಟಿ ಮೇಲೆ ನಿಂತ್ಕೊಂಡು ಬಿಸ್ಕೆಟ್ ಕೊಡ್ತಿದ್ರು. ಕೇಳಿದ್ರು ಬಿಸ್ಕೆಟ್ ಬೇಕಾ ಅಂತ. ನಾನು ಜಸ್ಟ್ ಮಜ್ಜಿಗೆ ಕುಡಿದು ತಿಂದು ಬಂದಿದ್ನಲ್ಲ, ಸೊ ಬೇಡ ಅಂತೇಳಿ ಹಂಗೆ ಮುಂದೆ ಬಂದೆ. ಹಂಗೆ ಹೋಗುವಾಗ ಪೊಲೀಸ್ ಗಾಡಿ ಬಂತು. ಅವ್ರ ಹತ್ರ ಅನೌನ್ಸ್ ಮಾಡ್ಕೊಂತ ಹೋಗ್ತಿದ್ರು. ಜನಗಳೆಲ್ಲ ಸೈಡಿಗೆ ಹೋಗಿ, ಗಾಡಿಗಳೆಲ್ಲ ಮೆಲ್ಲಕ್ಕೆ ಹೋಗ್ರಿ, ಭಾಳ ಸ್ಪೀಡಾಗಿ ಹೋಗ್ಬೇಡ್ರಿ, ಭಾಳ ಜನ ಪಾದಯಾತ್ರೆ ಮಾಡ್ತಿದ್ದಾರ, ಸೊ ಅದಕ್ಕೆ ಮೆಲ್ಲಕ್ಕೆ ಹೋಗ್ರಿ ಅಂತ ಹೇಳ್ತಿದ್ರು. ಈ ತೇರಿಗೆ ಬರೋರು ಆಲ್ಮೋಸ್ಟ್ 30 to 40% ಪಾದಯಾತ್ರೆ ಮಾಡಿನೇ ಬಂದಿರ್ತಾರೆ. ಫುಲ್ ಸುಸ್ತಾಗ್ಬಿಟ್ಟಿರ್ತಾರ. ಎಷ್ಟೊಂದು ಜನ ಗಾಡಿನೇ ತರ ಎಲ್ಲ ಪಾದಯಾತ್ರೆ, ಆಲ್ಮೋಸ್ಟ್ ಪಾದಯಾತ್ರೆನೇ ಬರ್ತಾರೆ. ಹೋಗುವಾಗ ಪ್ರತಿಯೊಂದು ಊರಲ್ಲೂ ಈ ತರ ಪ್ರಸಾದ ವಿತರಣೆ ಮಾಡೇ ಮಾಡ್ತಿರ್ತಾರ. ಇದು ಕೊಟ್ರೆ ಪಾದಯಾತ್ರೆ ಯಾರು ಮಾಡ್ತಿರ್ತಾರೋ ಅವ್ರಿಗೆಲ್ಲ ಫ್ರೀಯಾಗಿ ಕೊಡ್ತಿರ್ತಾರೆ. ಯಾಕಂದ್ರೆ ಅವರು ಬೇಡ್ಕೊಂಡಿರ್ತಾರ, ವರ್ಷ ಹಿಂಗೆ ಕೊಡ್ತಾನೆ ಇರ್ತಾರೆ. ಹೋಗುವಾಗ ಬೆಣಕಲ್ ಅಂತ ಒಂದು ಊರೈತೆ. ಅದಾದ ತಕ್ಷಣ ಒಂದು ಚಿಕ್ಕ ಕಾಡು ಬರ್ತೈತೆ. ಆ ಚಿಕ್ಕ ಕಾಡು ಅಂದ್ರೂ ಕೂಡ ಎಲ್ಲ ಅಲ್ಲಿ ಪ್ರಸಾದ ವಿತರಣೆ ಇದ್ದೇ ಇರ್ತೈತಿ. ನಾವು ಹೋಗುವಾಗ ಕಾಡು ದಾಟುವಾಗ ಇವರು ಪ್ರಸಾದ ಕೊಡ್ತಿದ್ರು. ಅಣ್ಣ ನಾವು ತಿನ್ಕೊಂಬಂದೀವಿ ಅಂತ ಅಂದ್ರು. ಅವ್ರು ಈ ಮಾತಂದ್ರು. ಮಾಡ್ದಣ ಇಲ್ಲ ತಗೊಂಡೆ. ಹುಡುಗರು ಪ್ರಸಾದ ಹಂಚಕ್ ಬಂದಿದ್ರು. ಅವ್ರು ಏನಂತಾರ ಕೇಳಂ ಬನ್ನಿ. ಇವನ ಹೆಸರು ಚೊಂಚ ಅಂತ, ಇವನ ಹೆಸರು ಬಿರಕ ಅಂತ, ಇವನ ಹೆಸರು ಅಂದಿ ಸೋಮ ಅಂತಾನ. ಎಲ್ಲೋಗಿದ್ರಪ್ಪ? ಓ ಎಲ್ಲ ಇದನ್ನ ಏನೋ ಪ್ರಸಾದ ಹಂಚಿ ಬಂದ್ರೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಲೋ ಬಿರ್ಕ ಬರೀ ಓ ಅದಕ್ಕೆ ಇಷ್ಟು ಪ್ರಸಾದ. ಮಜ್ಜಿಗೆ, ಬಿಸ್ಕೆಟ್, ನೆಕ್ಸ್ಟ್ ಮತ್ತೇನು ಕೊಟ್ಟು ಗಾಡಿ ಕುಡ್ಕೊಂಡು ಹೋದ್ರೆ ನಿಲ್ಸಿದ್ರಿ ಎಲ್ಲಾರು? ಟಾಟಾ ಎಸಿ ಎಲ್ಲ ಐತ್ ಟಾಟಾ ಎಸಿ ಇಲ್ಲಿ ಮುಂದೆ ಒಂದು ಲೆಫ್ಟ್ ಕೊಟ್ಟು ಬಾಳೆಹಣ್ಣು ಮುಕ್ಕಳರ ಉಳಿದ್ವಿ. ನಮ್ಮ ಹುಡುಗನ ಮಾತಾಡ್ಸ್ಕೊಂಡು ಮುಂದೆ ಬಂದೆ. ಮತ್ತೆ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಿದ್ರು. ಪ್ರತಿಯೊಂದು ಏಜರು ಇಲ್ಲಿದ್ರು. ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಲ್ಲಿದ್ರು. ಎಲ್ಲ ಹಣ್ಣುಗಳು ಕೊಡ್ತಿದ್ರು. ಇದು ವಾಟರ್ ಮಿಲನ್ ಅಂದರು, ಕಲ್ಲಂಗಡಿ ಅಂತೂ ಫುಲ್ ಎಷ್ಟೊಂದು ಕೊಡ್ತಿದ್ರು. ಮತ್ತು ದ್ರಾಕ್ಷಿ ಕೊಡ್ತಿದ್ರು. ಎಲ್ಲ ಥರ ಹಣ್ಣು ಕೊಡ್ತಿದ್ರು. ಪಲ್ಲಾವು, ಮೊಸರನ್ನ, ಇಡ್ಲಿ, ಎಲ್ಲ ಥರ ಊಟನೂ ಕೊಡ್ತಿದ್ರು. ಆ್ಯಕ್ಚುಲಿ ಚೆನ್ನಾಗಿತ್ತು ಊಟ. ಫಸ್ಟ್ ಟೈಮ್ ಪಾದಯಾತ್ರೆ ಬರೋರಿಗೆ ಏನಂತ ಹೇಳ್ತೀನಿ ಅಂದರೆ, ಬೆಟರ್ ನೀವು ಸಾಕ್ಸ್ ಹಾಕೊಂಬರೋದು. ಯಾಕಂದರೆ ಫಸ್ಟ್ ಟೈಮ್ ಬರ್ತಿರ್ತೀರ, ಫುಲ್ ಕಾಲು ನೋವಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಆಮೇಲೆ ಫುಲ್ಲು ಮುಳ್ಳು ಚುಚ್ಚಿದಂಗೆ ಆಗ್ತಿರ್ತದೆ ಕಾಲಿಗೆ. ಸೊ ಅದಕ್ಕೆ ನೀವು ಗಿವ್ ಅಪ್ ಮಾಡಬಾರ್ದು. ಅಂದ್ರೆ ನಡಕ್ಕೆ ಒಂದು ಸ್ವಲ್ಪ ಬೆಟರ್ ಅಂದರೆ ಒಂದು ಜೊತೆ ಇಲ್ಲ 2 ಜೊತೆ ಸಾಕ್ಸ್ ಹಾಕೊಂಬರ್ಬೇಕು. ಹೆವಿ ಹಳ್ಳುಗಳು ಇರ್ತವೆ. ಈ ವರ್ಷ ಸ್ವಲ್ಪ ಕಾಡಲ್ಲಿ ಹೆವಿ ಹಳ್ಳಿರೋದ್ರಿಂದ ಭಾಳ ಪೇನ್ ಬಂತು ಕಾಲು. ಸ್ಮೂತ್ ಇದ್ದರೆ ರೋಡ್ ಏನೂ ಪ್ರಾಬ್ಲಮ್ ಇರೋಲ್ಲ, ಆರಾಮಾಗಿ ಮುಟ್ಬೋದು. ಪ್ರಸಾದ ಇರ್ತತೆ. ನೀವು ಆ್ಯಕ್ಚುಲಿ ಎಷ್ಟೊಂದು ಜನ ತಿನ್ನೋದಿಲ್ಲ, ಬಟ್ ತೊಗೊಂಡು ಹೋಗ್ಬೇಕು. ಎನರ್ಜಿ ಲಾಸ್ ಆಗಿ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಮರ್ಜೆನ್ಸಿಗೆ ORS ಇಟ್ಕೊಂಡಿರ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ಸಿಂದ ಆ್ಯಕ್ಚುಲಿ ಆಂಬುಲೆನ್ಸ್ ಎಲ್ಲ ಅಡ್ಡಾಡ್ತಿರ್ತದೆ. ಆಂಬುಲೆನ್ಸ್ನಲ್ಲಿ ಆಯಿಂಟ್ಮೆಂಟು ಎಲ್ಲ ಕೊಡ್ತಿರ್ತಾರೆ. ಅವನ್ನೆಲ್ಲ ಯೂಸ್ ಮಾಡ್ಕೊಳ್ರಿ ಎಮರ್ಜೆನ್ಸಿಗೆ. ಅಟ್ಲೀಸ್ಟ್ ಇಸ್ಕೊಂಡು ಆದರೂ ಇಟ್ಕೊಳ್ರಿ. ನಿಮಗೆ ಯೂಸ್ ಆಗಿಲ್ಲ ಅಂದರೆ ಬೇರೆಯವ್ರಿಗಾದ್ರೂ ಕೊಡಿ. ಅಲ್ಲಿ ಪಾಪ ಎಷ್ಟೊಂದು ಜನ ಕಾಲು ನೋವು ಅಂತ ಹೇಳ್ತಿರ್ತಾರೆ. ಕಾಲು ಎಷ್ಟೊಂದು ಜನಕ್ಕೆ ಟ್ವಿಸ್ಟ್ ಆಗಿರ್ತವೆ, ಅವ್ರಿಗಾದ್ರೂ ಕೊಡ್ಬೋದು. 2-3 ಆಗೈತೆ. ಇನ್ನೂ ಒಂದು 6 ಕಿಲೋಮೀಟರ್ಸ್ ಐತೆ. ಸಾಕಾಗೋಯ್ತು ಆಲ್ರೆಡಿ. ಹೋಗ್ತಾ ಇದ್ದೀವಿ. ಭಾಳ ಜನ ಅದಾರ. ಫುಲ್ ಕಲರ್ಟ್ ಐತೆ. ಹೊಂಟಿವಿ ನಡ್ಕೊಂಡು. ಪ್ರಸಾದ ಭಾಳ ಕಡೆ ಕೊಡಕತ್ತಾರ. ಫುಲ್ ಸುಸ್ತಾಗತ್ತೈತೆ. ಹೋಗ್ತಿರುವಾಗ ಒಂದು ಬಸವಣ್ಣನ ದೇವಸ್ಥಾನ ಸಿಗ್ತೈತೆ. ಅದು ಎಳ್ಳೆ ಅಂತ ಕರೀತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಒಂದು 5 ಕಿಲೋಮೀಟರ್ಸ್ ಆಗ್ಬೋದು. ಅಲ್ಲಿ ಎಷ್ಟೊಂದು ಜನ ವೇಟ್ ಮಾಡ್ತಿರ್ತಾರೆ. ಫುಲ್ ಸುಸ್ತಾಗಿ ಬಂದು ಹಿಂದೆ ಯಾರಾದರೂ ಬರೋರಿದ್ದರೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಬೇಗ ಬಂದುಬಿಡ್ತಾರೆ. ಒಂದು ಸ್ವಲ್ಪ ಜನ ಸ್ಲೋ ಬರ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದುಬಿಟ್ಟು ವೇಟ್ ಮಾಡ್ತಿರ್ತಾರೆ. ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾರೆ ಒಂದು 5 ಕಿಲೋಮೀಟರ್ಸ್ ಸ್ಲೋ ಆಗಿ. ದಾರಿ ಗೊತ್ತಿಲ್ಲ ಅಂದರೆ ತಲೆ ಕಟ್ಸ್ಕೊಳೋದೇ ಬೇಡ, ಜನನೇ ಕರ್ಕೊಂಡು ಹೋಗ್ತಾರೆ. ಅಷ್ಟೊಂದು ಜನ ಇರ್ತಾರೆ.
ಆ್ಯಕ್ಚುಲಿ ಈ ಹಳ್ಳಿಯಿಂದನೇ ಭಾಳ ಪೇನ್ ಬರ್ತತೆ, ಕಾಲು ಈ ಕೆಳಗಡೆ ಗುಬ್ಬೆ ಬಂದಿರೋ ಥರ ಫೀಲ್ ಆಗ್ತಿರ್ತತೆ. ಬಟ್ ಅದು ನೋಡ್ಕೋಬಾರ್ದು, ಸುಮ್ಮನೆ ಹೋಗ್ತಿರ್ಬೇಕು. ನೋಡಿದ್ರೆ ನಾವು ಹೋಗಕ್ಕೆ ಆಗಲ್ಲ ಮುಂದಕ್ಕೆ. ಸರ್ ಟೈಮು 3:47. ಇಲ್ಲಿ ನೋಡ್ರಿ ಎಲ್ಲ ಸಾಕ್ಸ್ಗಳು ಬಿದ್ದೋಗಿಲ್ಲೆಲ್ಲ, ಇವೆಲ್ಲ ಪಾದಯಾತ್ರೆ ಬಂದಿರೋದೆ. ಅಲ್ಲಿ ಲೈಟ್ಸ್ ಕಾಣಿಸುತ್ತಲ್ಲ, ಅಲ್ಲೇ ಇರುತ್ತೆ ತೇರು. ಲಾಸ್ಟ್ ತೇರು ಇಲ್ಲಿಯೇ ಬಂದು ನಿಲ್ಲುತ್ತೆ. ಇಲ್ಲಿಂದ ಪಲ್ಲಕ್ಕಿಯಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ತೈತೆ. ಎಷ್ಟು ಖುಷಿ ಆಗತ್ತೈತಿ ಅಂದರೆ ಹೇಳೋಕ್ಕಾಗ್ತಿಲ್ಲ ನನಗೆ. ಅಪ್ಪ ಫುಲ್ಲು ಕಾಲು ಪೇನು ಗೊಬ್ಬಿ ಬಂದಿರ್ತಾವಂತ ಅನ್ಕೊಂತೀನಿ, ಗೊತ್ತಿಲ್ಲ. ಯಾಕಂದರೆ ಸ್ಲಿಪ್ಪರ್ಸ್ ಬಿಟ್ಟು ಅಡ್ಡಾಡಿರಲ್ಲ. ಎಕ್ಸಾಕ್ಟ್ಲಿ 3:47 ಇವಾಗ. ಪಾತ್ಗಟ್ಟಿ ದಾಟಿ ಒಂದು 100 ಮೀಟ್ರ್ ಬಂದೆ. ಇವಾಗ ಟೈಮ್ ಒಂದು 3:47. ಮುಂದ್ಗಡೆ ತೇರು ಕಾಣಿಸುತ್ತೆ, ಇಲ್ಲಿಂದ ಕಾಣಿಸ್ತಿಲ್ಲ, ಸ್ವಲ್ಪ ಮುಂದೆ ತೇರು ದರ್ಶನ ಆಯಿತು. ಬಟ್ ಇದರಲ್ಲಿ ಏನೂ ಕಾಣಿಸಿಲ್ಲ. ಬಟ್ ನನ್ನ ಕಣ್ಣಿಗೆ ಹತ್ರ ಕಾಣಿಸಿತ್ತು. ಅದ್ರ ಹತ್ರ ಹೋಗ್ಬಿಟ್ಟು ವಿಡಿಯೋ ತೆಗಿತೀನಿ. ಅಲ್ಲಿ ಲೈಟ್ಸ್ ಕಾಣಿಸ್ತಿದ್ದಾವಲ್ಲ. ಕೊನೆಗೂ ತೇರ ಹತ್ರ ಬಂದೆ. ಫುಲ್ಲು 30 ಕಿಲೋಮೀಟರ್ ನಡ್ಕೊಂಬಂದಿದ್ದು. ಇಲ್ಲಿ ಬಂದು ಗಾಯ ಅಷ್ಟು ಮಾಯ ಆಗೋಯ್ತು. ಬಟ್ ನನ್ನ ಕ್ಯಾಮ್ರಾ ಫುಲ್ ಸ್ಕ್ರ್ಯಾಚ್ ಆದ್ರಿಂದ ನನಗೇನು ತೋರ್ಸೋಕ್ಕಾಗ್ತಿಲ್ಲ. ಈ ಕೊಟ್ಟೂರು ದೊರೆ ನನಗೆ ಬೇಗ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡು ಮತ್ತು ಒಳ್ಳೆ ಮೈಕ್ ತಗೊಂಡು ಇನ್ನೂ ಬೆಳೆಸ್ಲಿ ಅಂತ ಬೇಡ್ಕೊಳಕತ್ತೀನಿ. ಈ ಲೈಟ್ ನೋಡಿ ಫುಲ್ಲು ತುಂಬ ಖುಷಿ ಆಯ್ತು, ಕಣ್ಣಿಗೆ ಆರಾಮ್ ಅನಿಸಿತ್ತು. ಈ ಆಲ್ರೆಡಿ ಕ್ಯೂ ಹಚ್ಚೋಣ ಅಂತ ಅಂದರೆ 200 to 300 ಮೀಟ್ರ್ ಕ್ಯೂ ಹಚ್ಚಿ ನಿಂತಿದ್ರು. ನನ್ನ ಕೈಗಂತೂ ಒಂದು ಹೆಜ್ಜೆ ನಡೆಯೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ನಾನು ಸುಮ್ಮನೆ ದೇವಸ್ಥಾನ ಹೊರಗಡೆ ಹೋಗಿ ಕೈ ಮುಗಿದು ಹೊರಗಡೆಯಿಂದ ಹಂಗೆ ಹೋಗ್ಬಿಡೋಣ ಅಂತೇಳಿ ಹೊಂಟೆ. ಆ ರಶಲ್ಲಿ ಹೋಗ್ತಿರುವಾಗ ಕೇಳ್ತಿದ್ದಿದ್ದು ಒಂದೇ ಒಂದು, ಕೊಟ್ಟೂರು ದೊರೆ ನಿನಗಾರು ಸರಿ ಅಂದವರ ಅಲ್ಲು ಮುರಿಯೇ ಬಹುಪರಾಕ್. ನಾನು ಹೋಗುವಾಗ ಕಾಲಿಡಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಆಗ್ಬಿಟ್ಟಿತ್ತು. ಹಿಂದೆ ಮುಂದ್ಗಡೆ ಎಲ್ಲ ಲಾಕ್ ಆಗಿಬಿಟ್ಟಿದ್ದೆ. ಒಂದು 10 ನಿಮಿಷ ಅದ್ರಾಗೆ ದುಕಡಿ ದೇವಸ್ಥಾನ ಮುಂದ್ಗಡೆ ಹೋದೆ. ದೇವಸ್ಥಾನ ಇನ್ನೂ ಕ್ಲೋಸ್ ಆಗಿತ್ತು, ಓಪನ್ ಆಗಿರಲಿಲ್ಲ ಅಂತೇಳಿ ಹಂಗೆ ನಿಂತ್ಕೊಂಡೆ. ಒಂದು 15 ಮಿನಿಟ್ಸ್ ಆಗಿದ್ಮೇಲೆ ದೇವಸ್ಥಾನ ಓಪನ್ ಆಯ್ತು. ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಒಂದು ತಾಸು ವೇಟ್ ಮಾಡಿದೆ. ನಮ್ಮ ಅಣ್ಣ ಬಂದ, ಅವನ ಜೊತೆಗೆ ಮನೆ ಕಡೆ ಹೊರಟೆ. ತೇರೇಳೋ ಸಮಯಕ್ಕೆ ಊರಿಂದ ಬಂದು ತೇರ್ ನೋಡೋಣ ಅಂತ ಬಂದ್ವಿ. ತೇರ್ ಆಲ್ರೆಡಿ ನಿಂತಿತ್ತು, ಇನ್ನೇನು ದೇವ್ರು ಬರೋ ಸಮಯ ಆಗಿತ್ತು. ದೇವ್ರ ಹತ್ತುವಾಗ ಮೈ ರೋಮಾಂಚನ ಆಗೋಯ್ತು, ಅಷ್ಟು ಖುಷಿ ಆಗುತ್ತೆ ನೋಡಕ್. ಅದನ್ನ ದೇವ್ರ ಹತ್ತಿ ಮೇಲೆ ಮೂಲ ನಕ್ಷತ್ರ ಅಂತ ಬರುತ್ತೆ, ಅದಾದ ತಕ್ಷಣ ದಾಟಿಗೆ ಅದೇ ತೇರ್ ಮುಂದಕ್ಕೆ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಓಕೆ ಟಾಟಾ ಬಾಯ್.